ಇಲ್ಲಿ ವೀಕ್ಷಕರೆಲ್ಲ ಒಂದು ತಿಳ್ಕೋಬೇಕು. ನೀವು ನಿಮ್ಮ ಮಗಳ ಮದುವೆ ಅಥವಾ ಮಗನ ಮದುವೆನ ಭಾಳ ಅದ್ಧೂರಿಯಾಗಿ ಭಾಳ ಒಳ್ಳೆಯ ಮುಹೂರ್ತದಲ್ಲಿ ಇಟ್ಟರೆ ಅದು ಗ್ಯಾರಂಟಿ ಏನಲ್ಲ. ಅದು ಅವರು ವೈವಾಹಿಕ ಜೀವನ ಚೆನ್ನಾಗಿರೋಕ್ಕೆ ಅನ್ನೋಕ್ಕೆ ಗ್ಯಾರಂಟಿ ಏನೂ ಇಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮೊಟ್ಟ ಮೊದಲಾಗಿ ನಿಮಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಮುಹೂರ್ತ ಅಂದ್ಕೊಳ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಮತ್ತು ಪ್ರಕೃತಿಗೆ ಹೊಂದಾಣಿಕೆ ಆಗಲಿ ಅಂತ. ನಮ್ಮ ಮನಸ್ಸಿಗೆ ಮತ್ತು ಪ್ರಕೃತಿಗೆ ಅಲ್ಲಿ ನಾವು ಸೂರ್ಯ, ಚಂದ್ರ, ಭೂಮಿ ಈ ಮೂರು ಅಲೈನ್ಮೆಂಟ್ ತೊಗೊಂಡಾಗ ಅಲ್ಲಿ ತಿಥಿ ಪ್ರಾರಂಭವಾಗುತ್ತೆ. ತಿಥಿ ಕೆಲವು ತಿಥಿಗಳು ಮಾತ್ರ ನಾವು ತೊಗೊಳ್ತೀವಿ, ಅದನ್ನು ಡಿವಿಷನ್ ಮಾಡಿರ್ತೀವಿ ನಾವು. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ತಿಥಿಗಳು ಅಂತ ಇರುತ್ತೆ. 5 ತಿಥಿಗಳು ಇರುತ್ತೆ. ನಂದ, ಭದ್ರ, ಜಯ, ರಿಕ್ತ, ಪೂರ್ಣ ತಿಥಿಗಳು. ಇದರಲ್ಲಿ ಜಯತಿಥಿನ ಆರಿಸ್ಕೊಳ್ತಾರೆ. ಇವತ್ತೇನಾಗಿದೆ, ಭಾಳ ವಿತಂಡವಾದ ಆಗಿರತಕ್ಕಂಥ ಒಂದು ಕಾಲದಲ್ಲಿ ನಾವು ಜಯತಿಥಿಗಳು ನಾವು ನೋಡಿದಾಗ ಅಲ್ಲಿ ನಮಗೆ ಮೂರನೇ ಮನೆ ಬರುತ್ತೆ, ಮೂರನೇ ದಿವಸ ಬರುತ್ತೆ. ಅಂದರೆ 3rd ತಿಥಿ ಬರುತ್ತೆ, ತೃತೀಯ. ಅಷ್ಟಮಿ ಬಂದ್ಬಿಡುತ್ತೆ. ಅಲ್ಲಿ ಅಷ್ಟಮಿ ಬಂತು ಅಂತಂದರೆ ಅಲ್ಲಿ ನಮಗೆ 8 ಅಂತ ಬಂದಾಗ ಶನಿ ಬೇಡ ಅಂತ ಹೇಳ್ತಕ್ಕಂಥ ವಿತಂಡವಾದಗಳಿದ್ದಾರೆ. ಕೃಷ್ಣ ಹುಟ್ಟಿರ್ತಕ್ಕಂಥದ್ದು ಅಷ್ಟಮಿಲಿ, ದುರ್ಗಾ ಹುಟ್ಟಿರ್ತಕ್ಕಂಥದ್ದು ಅಷ್ಟಮಿಲಿ. ವಿಶೇಷವಾಗಿರ್ತಕ್ಕಂಥವ್ರು ಶ್ರೀಮನ್ ನಾರಾಯಣ, ವಿಷ್ಣು, ಕೃಷ್ಣ ಎಲ್ಲ ಹರೇ ಕೃಷ್ಣ ಹರೇ ರಾಮ ಅವರೆಲ್ಲ ಅವ್ರು ಏನು ಜಪ ಮಾಡ್ತಾರೋ ಹುಟ್ಟಿರೋದೇ ಅಷ್ಟಮಿಲಿ. ಅಷ್ಟಮಿ ಬಹಳ ಒಳ್ಳೆಯದು. ತುಂಬ ಜನ ಈ ನ್ಯೂಮರಾಲಜಿಯವರು ಅನಿಸುತ್ತೆ, ತಲೆಕೆಟ್ಟು ನ್ಯೂಮರಾಲಜಿಯವರು ಇರ್ತಾರೆ ಕೆಲವರು. ಈ ನ್ಯೂಮರಾಲಜಿಯವ್ರು ಏನು ಮಾಡಿಬಿಡ್ತಾರೆ, 8 ಶನಿ ಅಂತ ಹೇಳ್ಬಿಟ್ಟು ಇಲ್ಲಿ 8 ಅಂದರೆ ಅಷ್ಟ, ಇಲ್ಲಿ ಅದೇ ಅಷ್ಟನ್ನು ತಗೊಂಡಾಗ ಇಲ್ಲಿ ಅಷ್ಟಮಿ ಮಾಡ್ಕೊಂಡಿದ್ದಾರೆ. ಈ ಒಂದು ಗೊಂದಲದಲ್ಲಿ ನಾವೆಲ್ಲ ಇದ್ದೀವಿ. ಆದರೆ 8 ಬೇಡ ನಮಗೆ. ನಾವೇನಾದರೂ 8ನೇ ತಾರೀಕು ಅಷ್ಟಮಿ ದಿವಸ ನಾವೇನಾದ್ರು ಇದನ್ನ ಇಟ್ಬಿಟ್ರೆ, ಏನು ಮುಹೂರ್ತ ಇಟ್ಬಿಟ್ರೆ ಇಮಿಡಿಯೇಟಾಗಿ ಏನು ಮಾಡಿಬಿಡ್ತೀವಿ, ಅಷ್ಟಮಿ ದಿವಸ ಇಟ್ಟಿದ್ದೀರಿ ಇದೆಲ್ಲ ಏನಾಗ್ಬಿಟ್ಟಿದೆ, ಈ ಮನೇಲಿರೋ ಹೆಂಗಸ್ರುಗಳು, ಮನೇಲಿರ್ತ ಗಂಡಸರು, ಕೆಲವು ಏನೋ ಅಲ್ಲಿ ಇಲ್ಲಿ ಕೇಳಿಸ್ಕೊಂಡಿರ್ತಾರಲ್ಲ ಕಿವಿಲಿ ವಾಸ್ತು, ಅವರೆಲ್ಲ ಇವತ್ತೆಲ್ಲ ಪಂಡಿತರಾಗ್ಬಿಟ್ಟಿದ್ದಾರೆ. ಅಷ್ಟಮಿ ದಿವಸ ಇಡ್ತಾರ ಅಂತ. ಈ ಹಿರಿಯರು ಇರ್ತಾರಲ್ಲ, ತಲೆ ಕೆಟ್ಟಿರೋರೆ ಮನೇಲಿರೋರು. ಈ ಕಡೆ ಕರೆಕ್ಟಾಗಿ ಪಂಚಾಂಗನೂ ಗೊತ್ತಿಲ್ಲ, ಈ ಕಡೆ ಜೀವನನೂ ಗೊತ್ತಿಲ್ಲ. ಏನೋ ವಯಸ್ಸಾಗ್ಬಿಟ್ಟಿದೆ ನಮಗೆ, ನಾವು ಹಿರಿಯರು, ಮನೇಲಿರ್ತಕ್ಕಂಥ ಹೆಂಗಸರು ಹಿರಿಯರು, ಅವ್ರಿಗೇನೋ ತಲೆಯಲ್ಲಿ ಯಾರೋ ಹೇಳಿರ್ತಾರೆ, ಪಕ್ಕದ ಮನೆಯವರು ಹೇಳಿರ್ತಾರೆ. ಆಯಮ್ಮನೂ ಕಿತ್ತೋಗಿರೋ ಆಯಮ್ಮನೆ, ಅವಳು ಅಷ್ಟಮಿ ದಿವಸ ಮಾಡಬಾರ್ದ್ರಿ ಏನು ಕೆಲಸ ಅಂತ ಹೇಳ್ತಾರೆ. ಇವ್ರು ಅದೇ ಹಾಕೊಂಡ್ಬಿಟ್ಟಿರ್ತಾರೆ, ಅಷ್ಟಮಿ ದಿವಸ ಮಾಡಬಾರ್ದಂತೆ ಅಂತ. ಯಾರಿಗೂ ಕೂಡ ಹೇಳ್ತಾ ಇದ್ದೀನಿ, ಪಬ್ಲಿಕ್ಕಲ್ಲಿರೋರಿಗೆ 95%ಗೆ ಮುಹೂರ್ತ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಮುಹೂರ್ತದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮನೇಲಿ ಉಗಾದಿ ದಿವಸ ಪಂಚಾಂಗ ತಗೊಂಬಂದು ಇಟ್ಕೊಂಡಿರ್ತಾರೆ ಅಷ್ಟೇ. ಅದಕ್ಕೆ ಪೂಜೆ ಅವತ್ತೊಂದು ದಿವಸ ಮಾಡಿರ್ತಾರೆ ಅಷ್ಟೇ. ಅದು ಮುಗಿದ್ರೆ ಅದು ಧೂಳು ಹಿಡಿದು ಗಬ್ಬೆದೋಗಿರುತ್ತೆ, ಅದು ಮುಟ್ಟಕ್ಕೂ ಭಯ. ಅದನ್ನು ಶ್ರೇಷ್ಠವಾಗಿಡಬೇಕು ಅದನ್ನು. ಯಾಕಂದರೆ ನಮಗೆ ದಿನಗಳನ್ನು ಕೊಡ್ತಕ್ಕಂಥದ್ದು, ವಾರಗಳನ್ನು ಹೇಳ್ಕೊಡ್ತಕ್ಕಂಥದ್ದು, ತಿಥಿ ಕರ್ಣ ಯೋಗವನ್ನು ಕೊಡ್ತಕ್ಕಂಥ ಪುಸ್ತಕನ ಧೂಳು ಹೊಡೆದು ಅದನ್ನು ಫಸ್ಟ್ ದಿವಸ ಫ್ರೆಶ್ ಆಗಿರುತ್ತೆ. ಆಮೇಲೆ ಅದನ್ನು ರೋಲ್ ಮಾಡಿ ಆ ಕಡೆ ಯಾವುದೋ ಮೂಲೆಯಲ್ಲಿ ಹಾಕಿರ್ತಾರೆ. ಅದು ಅದ್ರ ಮೇಲೆ ಕುಂಕುಮ ಚೆಲ್ಲಿರುತ್ತೋ ಇದು ಚೆಲ್ಲಿರುತ್ತೋ